ಅಲ್ಲೊಂದು ದಟ್ಟವಾದ ಕಾಡು. ಕಾಡಿನ ನಡುವೆ ಬೃಹತ್ತಾದ 2 ಬೆಟ್ಟಗಳು. ಆ ಬೆಟ್ಟಗಳ ನಡುವೆ ಕತ್ತಲೆ ಆವರಿಸಿದ ಗುಹೆಯ ಒಳಗೆ ಕಂಡುಬರೋ ನೀರಿನ ಹರಿವು. ಈ ನೀರಿನಲ್ಲೇನಾದರೂ ಸ್ನಾನ ಮಾಡಿದ್ರೆ ಕಷ್ಟವೆಲ್ಲ ಕರಗಿ ಪುಣ್ಯದ ಬೆಳಕು ಕಾಣುತ್ತದೆ ಅನ್ನೋ ನಂಬಿಕೆ. ಹಾಗಿದ್ರೆ ಯಾವುದು ಈ ಅದ್ಭುತ ಗುಹಾಲಯ ಅನ್ನೋದಕ್ಕೆ ಈ ಸ್ಟೋರಿನ ನೋಡಿ. ಇದುವೇ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಅನಂತಡಿಯ ಸನಿಹದಲ್ಲಿರುವ ಸುಳ್ಳಮಲೆ. ಶ್ರಾವಣ ಅಮಾವಾಸ್ಯೆಯಿಂದ ಚೌತಿಯವರೆಗೆ ಇಲ್ಲಿ ತೀರ್ಥ ಸ್ನಾನವನ್ನ ಮಾಡಿದ್ರೆ ಜೀವನ ಪಾವನವಾಗುವ ನಂಬಿಕೆ ಜನರದ್ದಾಗಿದೆ. 2 ಬೃಹತ್ತಾಕಾರದ ಬಂಡೆಗಳು ಒಟ್ಟಿಗೆ ತಾಗಿಕೊಂಡಿದ್ದು ಈ ಬಂಡೆಗಳ ನಡುವೆ ಈ ಗುಹೆ ಕಾಣಸಿಗುತ್ತದೆ. ಗುಹೆಯ ಒಳಗಡೆ ಸುಮಾರು 50 ಮೀಟರ್ ಇಳಿಯಬೇಕಾಗಿದ್ದು ಅಲ್ಲಿರೋ ಜಲಪಾತದಲ್ಲಿ ತೀರ್ಥ ಸ್ನಾನವನ್ನ ಮಾಡಬೇಕಾದಲ್ಲಿ ಸಾಹಸವನ್ನೇ ಮಾಡಬೇಕಾಗುತ್ತೆ. 2 ಬೃಹತ್ ಬಂಡೆಗಳು ಪರಸ್ಪರ ತಾಗಿಕೊಂಡಿದ್ದು ಕೇವಲ ಓರ್ವ ವ್ಯಕ್ತಿ ಮಾತ್ರ ಸಾಗಬಹುದಾದಂಥ ದಾರಿ ಅಲ್ಲಿದೆ. ಇನ್ನು ಎಷ್ಟೇ ದಪ್ಪಗಿರುವ ವ್ಯಕ್ತಿ ಕೂಡ ಗೋವಿಂದ ಘೋಷಣೆಯನ್ನ ಹಾಕಿದ್ದಲ್ಲಿ ಬಂಡೆಯೇ ಸರಿದು ಆ ವ್ಯಕ್ತಿಗೆ ದಾರಿ ಮಾಡಿಕೊಡುತ್ತದೆ ಎನ್ನುವ ನಂಬಿಕೆಯು ಜನರಲ್ಲಿದೆ. ಇನ್ನು ಬಂಡೆಗಳ ಮಧ್ಯೆ 50 ಮೀಟರ್ನಷ್ಟು ಸಾಗಿದ ಬಳಿಕ ಈ ಜಲಪಾತದ ದರ್ಶನವಾಗ್ತದೆ. ಈ ಗುಹಾಲಯದ ಒಳಗಡೆ ಪ್ರವೇಶಿಸಬೇಕಾದ್ರೆ ಕೆಲವು ಕಟ್ಟುಪಾಡುಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗುತ್ತೆ. ಗುಹೆಯ ಪ್ರವೇಶಕ್ಕೆ 2 ದಿನಗಳ ಮೊದಲೇ ಮಧು ಮಾಂಸ ತಿನ್ನುವುದನ್ನು ತೊರೆಯಬೇಕಾಗುತ್ತದೆ. ಇನ್ನು ಸುಳ್ಳಮಲೆ ಗುಹೆಯಲ್ಲಿ ಶೇಷನ ಆವಾಸವಿದೆವೆಂದು ಐತಿಹ್ಯವಿದ್ದು ಶ್ರಾವಣ ಅಮಾವಾಸ್ಯೆಯ ದಿನ ಮೊದಲು ತಂತ್ರಿಗಳು ಇಳಿದು ಗುಹೆಯಿಂದ ನೀರನ್ನ ತಂದು 2 ದೈವಗಳ ಕಟ್ಟೆಯನ್ನ ಶುದ್ಧಿಗೊಳಿಸಿ ತಂಬಿಲ ಸೇವೆಯನ್ನ ನಡೆಸುತ್ತಾರೆ. ಆ ಬಳಿಕವೇ ಭಕ್ತರು ತೀರ್ಥ ಸ್ನಾನಕ್ಕೆ ಇಳಿಯಬೇಕೆಂಬ ನಂಬಿಕೆ ಇದೆ. ವರ್ಷದಲ್ಲಿ ಕೇವಲ 4 ದಿನ ಮಾತ್ರ ಇಲ್ಲಿ ತೀರ್ಥ ಸ್ನಾನವನ್ನ ಮಾಡಬಹುದಾಗಿದ್ದು ಉಳಿದ ಸಮಯದಲ್ಲಿ ಇಲ್ಲಿಗೆ ಪ್ರವೇಶವಿರೋದಿಲ್ಲ.